ನಮಸ್ತೆ ಗೆಳೆಯರೇ, ಯುವ ಸ್ಫೂರ್ತಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಸಮಸ್ಯೆಗಳು ನಮ್ಮನ್ನು ಅಟ್ಟಿಸಿಕೊಂಡು ಬರುತ್ತವೆ. ನಾವು ಎಷ್ಟೇ ಓಡಿದರೂ ಕಷ್ಟಗಳು ನಮ್ಮನ್ನು ಬೆನ್ಬಿಡೋದಿಲ್ಲ. ಇದಕ್ಕೊಂದು ಪರಿಹಾರ ಎಂಬಂತೆ ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದಲ್ಲಿ ಸ್ವತಃ ಪ್ರಯತ್ನಪಟ್ಟು ಯಶಸ್ವಿಯಾದ ಒಂದು ಕಥೆಯನ್ನು ಎಲ್ಲ ಪ್ರವಚನಗಳಲ್ಲಿ ತಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ರು. ಹಾಗಾದರೆ ಯಾವುದು ಆ ಸ್ಟೋರಿ? ಬನ್ನಿ ನೋಡೋಣ. ವಿವೇಕಾನಂದರ ಜೀವನದ ಅತ್ಯಂತ ಪ್ರಸಿದ್ಧ ಘಟನೆಗಳಲ್ಲಿ ವಾರಣಾಸಿಯ ಮಂಗಗಳ ಕಥೆಯೂ ಒಂದು. ಇದು ಮನುಷ್ಯನಿಗೆ ಕಷ್ಟಗಳನ್ನು ಎದುರಿಸುವ ಧೈರ್ಯದ ಬಗ್ಗೆ ದೊಡ್ಡ ಪಾಠವನ್ನು ನೀಡುತ್ತದೆ. ಒಮ್ಮೆ ಸ್ವಾಮಿ ವಿವೇಕಾನಂದರು ವಾರಣಾಸಿಯ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಿಂತಿರುಗುತ್ತಿದ್ದರು. ಆ ದಾರಿಯಲ್ಲಿ ಬಹಳಷ್ಟು ಮಂಗಗಳಿದ್ದವು. ಅಲ್ಲಿನ ಮಂಗಗಳು ಬಹಳ ತುಂಟತನದಿಂದ ಕೂಡಿದ್ದವು ಮತ್ತು ದಾರಿ ಹೋಕರನ್ನ ಪೀಡಿಸುತ್ತಿದ್ದವು. ವಿವೇಕಾನಂದರು ನಡೆದು ಹೋಗುತ್ತಿರುವಾಗ ದೊಡ್ಡ ಮಂಗಗಳ ಗುಂಪೊಂದು ಅವರನ್ನ ಸುತ್ತುವರಿಯಿತು. ಅವರು ಹೆದರಿ ಹಿಂದೆ ಸರಿಯಲು ಪ್ರಯತ್ನಿಸಿದರು. ಮಂಗಗಳು ಅವರನ್ನು ಅಟ್ಟಿಸಿಕೊಂಡು ಬರಲಾರಂಭಿಸಿದವು. ವಿವೇಕಾನಂದರು ಭಯದಿಂದ ಓಡಲು ಶುರು ಮಾಡಿದರು. ಅವರು ಎಷ್ಟು ವೇಗವಾಗಿ ಓಡುತ್ತಿದ್ದರೋ ಮಂಗಗಳು ಅಷ್ಟೇ ವೇಗವಾಗಿ ಅವರ ಹಿಂದೆ ಬರುತ್ತಿದ್ದವು. ಆಗ ಅಲ್ಲಿಯೇ ಹತ್ತಿರದಲ್ಲಿದ್ದ ಒಬ್ಬ ವೃದ್ಧ ಸನ್ಯಾಸಿ ಇವರನ್ನು ಗಮನಿಸಿದನು. ಅವರು ವಿವೇಕಾನಂದರಿಗೆ ಜೋರಾಗಿ ಹೀಗೆ ಕೂಗಿ ಹೇಳಿದರು, ನಿಲ್ಲು, ಓಡಬೇಡ, ಅವುಗಳನ್ನ ಎದುರಿಸು. ಆ ಸನ್ಯಾಸಿಯ ಮಾತು ಕೇಳಿದ ವಿವೇಕಾನಂದರು ತಕ್ಷಣವೇ ನಿಂತರು. ಹಿಂತಿರುಗಿ ಮಂಗಗಳ ಕಣ್ಣಲ್ಲಿ ಕಣ್ಣಿಟ್ಟು ಧೈರ್ಯದಿಂದ ನೋಡಿದರು. ಯಾವಾಗ ವಿವೇಕಾನಂದರು ಹೆದರುವುದನ್ನು ಬಿಟ್ಟು ಅವುಗಳನ್ನ ಎದುರಿಸಲು ನಿಂತರೋ ಮಂಗಗಳು ತಕ್ಷಣವೇ ಅಲ್ಲಿಂದ ಹೆದರಿ ಓಡಿ ಹೋದವು. ವಿವೇಕಾನಂದರು ಈ ಘಟನೆಯ ಬಗ್ಗೆ ನಂತರ ತಮ್ಮ ಪ್ರವಚನಗಳಲ್ಲಿ ಹೀಗೆ ಹೇಳಿದ್ದಾರೆ: ಭಯವನ್ನು ಎದುರಿಸಿ ಜೀವನದಲ್ಲಿ ಸಮಸ್ಯೆಗಳು ಅಥವಾ ಸಂಕಷ್ಟಗಳು ಬಂದಾಗ ನಾವು ಭಯಪಟ್ಟು ಓಡಿದರೆ ಅವು ಮಂಗಗಳಂತೆ ನಮ್ಮನ್ನ ಅಟ್ಟಿಸಿಕೊಂಡು ಬರುತ್ತವೆ. ಧೈರ್ಯದಿಂದ ಹೋರಾಡಿ ನಾವು ಯಾವಾಗ ಕಷ್ಟಗಳನ್ನು ಎದುರಿಸಲು ಧೈರ್ಯದಿಂದ ನಿಲ್ಲುತ್ತೇವೆಯೋ ಆಗ ಆ ಸಮಸ್ಯೆಗಳೇ ಹೆದರಿ ಓಡಿ ಹೋಗುತ್ತದೆ. ಗೆಳೆಯರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳಿತಾಗಲಿ.